ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಯಥಾರ್ಥ ಬ್ಯಾಚ್ನ ಫಿಸಿಕ್ಸ್ನ 2ನೇ ಚಾಪ್ಟರ್ ಆದ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನಲ್ಲಿ ನಾವು ಇವತ್ತು 3ನೇ ಲೆಕ್ಚರ್ನ ಸ್ಟಾರ್ಟ್ ಮಾಡಲಿದ್ದೇವೆ. ಈ 3ನೇ ಲೆಕ್ಚರಲ್ಲಿ ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್ನ 2ನೇ ಲಾ ಡಿಸ್ಕಸ್ ಮಾಡಲಿದ್ದೇವೆ. ನ್ಯೂಟನ್ಸ್ ಲಾ ಆಫ್ ಮೋಷನಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಲಾ, ಸೊ ಟೋಟಲ್ 3 ಲಾಸ್ ಇದೆ. ಫಸ್ಟ್ ಲಾ ಏನು ಡಿಸ್ಕಸ್ ಮಾಡೋದು ಅಂದರೆ ಕ್ವಾಲಿಟೇಟಿವ್ ಎಕ್ಸ್ಪ್ಲನೇಷನ್ ಆಫ್ ಫೋರ್ಸ್ ಅಂತ, ಅಂದರೆ ಡೆಫಿನೇಷನ್ ಮತ್ತು ಇನರ್ಷಿಯಾ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಓವರಾಲ್ ಆಗಿ ನಾವು ನೋಡಬೇಕಂತಂದರೆ ಫಸ್ಟ್ ಲಾ ಈ ಡಿಸ್ಕಸ್ ಕ್ವಾಲಿಟೇಟಿವ್ಲಿ, ಅಂದರೆ ಕ್ವಾಲಿಟೇಟಿವ್ಲಿ ಡಿಸ್ಕಷನ್ ಇರುತ್ತಾ. ಸೆಕೆಂಡ್ ಲಾ ಏನು ಹೇಳುತ್ತಂದರೆ ಕ್ವಾಂಟಿಟೇಟಿವ್ ಡಿಸ್ಕಷನ್ ಆಫ್ ಎ ಫೋರ್ಸ್ ಅಂತ. ಕ್ವಾಂಟಿಟೇಟಿವ್ ನಾವು ಫಸ್ಟ್ ಲಾ ಏನು ಮಾಡ್ತೀವಿ ಅಂದರೆ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ನ್ಯೂಟನ್ಸ್ ಸೆಕೆಂಡ್ ಲಾಲಿ ಎಷ್ಟು ಫೋರ್ಸ್ ಅಪ್ಲೈ ಆಗ್ತಿದೆ ಅನ್ನೋದು ಡಿಸ್ಕಸ್ ಮಾಡಲಿದ್ದಾವೆ. ಮತ್ತು ನ್ಯೂಟನ್ಸ್ ಥರ್ಡ್ ಲಾಲಿ ಯಾವ ಥರ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅನ್ನೋದು ನೋಡಲಿದ್ದೇವೆ. ಓಕೆ, ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿದ್ದಾನೆ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಥರ್ಡ್ ಲೆಕ್ಚರಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಲೀನಿಯರ್ ಮೊಮೆಂಟಮ್ ಅಂದ್ರೇನು, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದ್ರೇನು, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಓಕೆ, ಸೊ ಮೊದಲಿಗೆ ಲೀನಿಯರ್ ಮೊಮೆಂಟಮ್. ಸೊ ಮೊಮೆಂಟಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಸದ್ಯಕ್ಕೆ ನಾವು ಲೀನಿಯರ್ ಮೊಮೆಂಟಮ್ ಅಂತ ಕರಿತಾ ಇದ್ದೀವಿ. ಸೊ ಲೀನಿಯರ್ ಮೊಮೆಂಟಮ್ ಮತ್ತು ಆಂಗ್ಯುಲರ್ ಮೊಮೆಂಟಮ್ ಅಂತ ಬರುತ್ತೆ. ಸದ್ಯಕ್ಕೆ ಲೀನಿಯರ್ ಮೊಮೆಂಟಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೀನಿಯರ್ ಮೊಮೆಂಟಮ್ ಅಂದ್ರೇನು? ಸಪೋಸ್ ಆ್ಯಕ್ಚುಲಿ ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಅ ಮೂವಿಂಗ್ ಬಾಡಿ. ಸೊ ಯಾವುದೇ ಬಾಡಿ ಮೋಷನಲ್ಲಿದ್ದರೆ ಅದ್ರ ಜೊತೆ ಈ ಪ್ರಾಪರ್ಟಿ ಅಸೋಸಿಯೇಟ್ ಆಗಿರುತ್ತೆ. ಸೊ ನಾವು ಡೆಫಿನೇಷನ್ ಪ್ರಕಾರ ನೋಡೋದಾದರೆ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಮೂವಿಂಗ್ ಬಾಡಿ and it is the product of mass and velocity of a body. ಅಂದರೆ ಈ ಲೀನಿಯರ್ ಮೊಮೆಂಟಮ್ ಅನ್ನೋದು ಪ್ರಾಪರ್ಟಿ ಆಫ್ ಎ ಬಾಡಿ. ಲೈಕ್ ನಾವು ಹೇಳ್ತೀವಲ್ಲ, ಮಾಸ್ ಇಸ್ ದ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಅಂತ. ಸೊ ಅದೇ ರೀತಿ ಇಲ್ಲಿ ಲೀನಿಯರ್ ಮೊಮೆಂಟಮ್ ಅನ್ನೋದು ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮೂವಿಂಗ್ ಬಾಡಿ. ರೆಸ್ಟಲ್ಲಿದ್ದರೆ ನಮಗೆ ಈ ಪ್ರಾಪರ್ಟಿ ಸಿಗಲ್ಲ. ಯಾವಾಗ ಬಾಡಿ ಮೋಷನಲ್ಲಿರುತ್ತೆ ಈ ಪ್ರಾಪರ್ಟಿ ಸಿಗುತ್ತೆ. ಸೊ ಅದೇ ಬಾಡಿ ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇದ್ದರೆ, ಅಂದರೆ ಒನ್ ಡೈಮೆನ್ಷನಲ್ ಮೋಷನ್, ಇವಾಗ ಒಂದೇ ಡೈರೆಕ್ಷನಲ್ಲಿ ವಿತ್ ದ ಸೇಮ್ ಸ್ಪೀಡ್ ಅಥವಾ ಡಿಫ್ರೆಂಟ್ ಸ್ಪೀಡಲ್ಲಿದ್ದರು. ಓಕೆ, ಸೊ ಇಲ್ಲಿ ಸೇಮ್ ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇದ್ದರೆ ಆ ಪ್ರಾಪರ್ಟಿನ ನಾವು ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡೆಫಿನೇಷನ್. ಹಾಗಿತ್ತಂದರೆ ಮ್ಯಾಥಮೆಟಿಕಲಿ ಹೌ ಡು ಯು ರೆಪ್ರೆಸೆಂಟ್? ನೋಡಿ, ನೀವು ನೋಡೋದಾದರೆ ಇಲ್ಲಿ ಮೊಮೆಂಟಮ್ ಈಸ್ ಗಿವನ್ ಬೈ, ರೆಪ್ರೆಸೆಂಟೆಡ್ ಬೈ, ನೀವು ಈ ಥರನ ಬರಿಬೋದು, ಪಿ. ಓಕೆ, ಸೊ ಲೀನಿಯರ್ ಮೊಮೆಂಟಮ್ ಈಸ್ ಗಿವನ್ ಬೈ ಪಿ ಈಕ್ವಲ್ಸ್ ಟು ಎಮ್ ವಿ. ನೋಡಿ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ you can see the product of mass and velocity of the body. Okay, mass and velocity of the body. So ಇಲ್ಲಿ ಸ್ವಲ್ಪ ದಪ್ಪ ಬರೀತೀನಿ, P equals to M into V. ಓಕೆ, ಸೊ ಇಲ್ಲಿ ನಿಮಗೆ M ಅಂತಂದರೆ ವೇರ್ M means mass of the body, V means velocity of the body, P means momentum. ಬಟ್ ಇಲ್ಲಿ ಯಾವ ಥರ ಮೊಮೆಂಟಮ್ ಇದೆ? ಲೀನಿಯರ್ ಮೊಮೆಂಟಮ್. ಅದೇ ಪ್ಲೂರಲ್ಲೇ ಕರಿಬೇಕಂದ್ರೆ ಮೊಮೆಂಟಾ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿ P is equal to mv, it is mathematical representation, ಫಾರ್ಮುಲಾ ಅಂತಲೂ ಹೇಳ್ಬೋದು. ಓಕೆ, ಫಾರ್ಮುಲಾ, ಸೊ ಮ್ಯಾಥಮೆಟಿಕಲ್ ಫಾರ್ಮುಲಾ ಆಗಿತ್ತಂದರೆ SI ಯೂನಿಟ್ ಯಾವುದು? SI ಯೂನಿಟ್ ಆಫ್ ಮೊಮೆಂಟಮ್. ಇಲ್ಲಿ SI ಯೂನಿಟ್ ಆಫ್ ಮೊಮೆಂಟಮ್, SI ಯೂನಿಟ್ ಆಫ್
ಪಿ ಅಂತಂದ್ರೆ ಮೊಮೆಂಟಮ್ ಏನಂತ ಬರೀತೀವಿ ಮಾಸ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕೆ ಜಿ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಸೊ ಓವರಾಲ್ ಆಗಿ ಈ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಎಸ್ ಐ ಯೂನಿಟ್ ಆಫ್ ಅ ಮೊಮೆಂಟಮ್ ಓಕೆ ಅದೇ ಸಿ ಜಿ ಎಸ್ ಅಲ್ಲಿ ಬರೆದ್ರೆ ಓಕೆ ಸಿ ಜಿ ಎಸ್ ಯೂನಿಟ್ ಆಫ್ ಮೊಮೆಂಟಮ್ ಸೊ ಸಿಂಬಲಿಕಲಿ ಪಿ ಅಂತ ಬರೀತೀನಿ ಹೇಗೆ ಬರೀತೀರಾ ಮಾಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ವೆಲಾಸಿಟಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಈ ಥರನೂ ಬರೀಬೋದು ಓಕೆ ಸೊ ದಿಸ್ ಈಸ್ ಎಸ್ ಐ ಯೂನಿಟ್ ಅಂಡ್ ದಿಸ್ ಈಸ್ ಸಿ ಜಿ ಎಸ್ ಯೂನಿಟ್ ಸೊ ಇನ್ನೊಂದು ಪ್ಯಾರಾಮೀಟರ್ ಅಂತಂದರೆ ವೆಕ್ಟರ್ ಕ್ವಾಂಟಿಟಿ ಇಟ್ ಈಸ್ ಎ ಮೊಮೆಂಟಮ್ ಅಂತ ಬರಿಬೋದು ಲೀನಿಯರ್ momentum is a vector quantity ಅಂತಂದ್ರೆ it is represented by both magnitude and direction ಇದನ್ನ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ ಸೊ ಡೆಫಿನೇಷನ್ ಆಯಿತು ಮ್ಯಾಥಮೆಟಿಕಲ್ ಫಾರ್ಮುಲಾ ಆಯಿತು ಎಸ್ ಐ ಯೂನಿಟ್ ಆಯಿತು ಸಿ ಜಿ ಎಸ್ ಯೂನಿಟ್ ಆಯಿತು ಹಾಗೆ ಯಾವ ಥರ ಫಿಸಿಕಲ್ ಕ್ವಾಂಟಿಟಿ ಅಂತ ಅನ್ನೋದು ಗೊತ್ತಾಯಿತು ಓಕೆ ಇಫ್ ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ನಾವು ಮೊಮೆಂಟಮ್ನ ವೆಕ್ಟರ್ ಕ್ವಾಂಟಿಟಿ ಅಂತಿದ್ದೀವಿ ಹಾಗಿದ್ರೆ ಡೈರೆಕ್ಷನ್ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ ಓಕೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ನಿಮಗೆ ಕ್ವಶನ್ ಬಂದರೆ ಇದು ಇಟ್ ಈಸ್ ಆಲ್ವೇಸ್ ಆಕ್ಟ್ಸ್ ದ ಡೈರೆಕ್ಷನ್ ಆಫ್ ಮೊಮೆಂಟಮ್ ಇಲ್ಲಿ ಲೀನಿಯರ್ ಮೊಮೆಂಟಮ್ ಬಗ್ಗೆನೇ ಓಕೆ ಮೊಮೆಂಟಮ್ is along the direction of force ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಆಕ್ಟ್ ಆಗ್ತಿರುತ್ತಲ್ಲ ಆ ಡೈರೆಕ್ಷನಲ್ಲಿ ನಿಮಗೆ ಲೀನಿಯರ್ ಮೊಮೆಂಟಮ್ ಇರುತ್ತೆ ಗಾಟ್ ಇಟ್ ಸೊ ನೆಕ್ಸ್ಟ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಕಾನ್ಸೆಪ್ಟ್ ಯಾಕೆ ಬಂತು ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಪ್ಲೇಸಲ್ಲಿ ಓಕೆ ಸ್ಟಾರ್ಟಿಂಗಲ್ಲಿ ಪಿ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ ದಿಸ್ ಇಸ್ ದ ಒರಿಜಿನಲ್ ಫಾರ್ಮುಲಾ ರೈಟ್ ದಿಸ್ ಇಸ್ ದ ಒರಿಜಿನಲ್ ಫಾರ್ಮುಲಾ ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ಗಿಂತ ನಿಮಗೆ ಚೇಂಜ್ ಇನ್ ಮೊಮೆಂಟಮ್ ಗೊತ್ತಾಗಬೇಕು ಚೇಂಜ್ ಇನ್ ಮೊಮೆಂಟಮ್ So, change in momentum. ಈ ಚೇಂಜ್ ಇನ್ ಮೊಮೆಂಟಮ್ ಯಾವ ಥರ ಬರೀಬೋದು ಓಕೆ ಚೇಂಜ್ ಇನ್ ಮೊಮೆಂಟಮ್ ಇಲ್ಲಿ ನೋಡಿ ಒಂದು ಬಾಡಿ ಹೇಗಿದ್ರು ಮೊಮೆಂಟಮ್ ಇಟ್ ಈಸ್ ಅಸೋಸಿಯೇಟೆಡ್ ಮೂವಿಂಗ್ ಬಾಡಿ ರೈಟ್ ಸೊ ಇನಿಷಿಯಲಿ ದ ಬಾಡಿ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ ಯು ಸೊ ದರ್ ಫಾರ್ ಇನಿಷಿಯಲ್ ವೆಲಾಸಿಟಿ ಯು ಓಕೆ ಹಾಗೆ ಮಾಸ್ ಡು ನಾಟ್ ಚೇಂಜ್ ಯಾಕೆಂದರೆ ಸ್ಪೀಡ್ ಇಟ್ ಈಸ್ ನಾಟ್ ಇನ್ ಆರ್ಡರ್ ಆಫ್ ಸ್ಪೀಡ್ ಆಫ್ ಲೈಟ್ ಓಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಓಕೆ ಸೊ ಇಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಯಾವ ಥರ ಬರೀತೀವಿ ಅಂತಂದರೆ ಡೆಲ್ಟಾ ಪಿ ಓಕೆ ಡೆಲ್ಟಾ ಪಿ ಸೊ ಇಲ್ಲಿ ಇನಿಷಿಯಲ್ ಮೊಮೆಂಟಮ್ ಫೈಂಡ್ ಮಾಡಬೇಕಂದ್ರೆ ಇನಿಷಿಯಲ್ ಮೊಮೆಂಟಮ್ ಪಿ ಐ ಅಂತ ಬರೀತಾ ಇದ್ದೀನಿ ಇನಿಷಿಯಲ್ ಮೊಮೆಂಟಮ್ ಸೊ ಇಲ್ಲಿ ಇಫ್ ದ ಬಾಡಿ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ ಯು ಓಕೆ ವೆನ್ ಎ ಬಾಡಿ ಆಫ್ ಮಾಸ್ m moving with initial velocity u okay ಇಲ್ಲಿ ಬರೀತೀವಿ ನೋಡಿ u means initial velocity ಒಂದು ಸ್ಪೀಡಲ್ಲಿ ಹೋಗ್ತಿದೆ ಓಕೆ ಇನಿಷಿಯಲ್ ವೆಲಾಸಿಟಿ ನಾನು u ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಸಪೋಸ್ ಅ ಬಾಡಿ ಈ ಥರ ಕನ್ಸಿಡರ್ ಮಾಡ್ಕೊಂಡು ಇಫ್ ಎ ಬಾಡಿ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ವಿತ್ ಅ ಸಮ್ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್ ಅನ್ಕೊಳ್ಳೋಣ ಓಕೆ ನಾನು ಇದೇ ಡೈರೆಕ್ಷನಲ್ಲಿ ಫೋರ್ಸ್ನ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಆನ್ ಎ ಮೂವಿಂಗ್ ಬಾಡಿ ಓಕೆ ಇಫ್ ಐ ಅಪ್ಲೈ ಫೋರ್ಸ್ ಆನ್ ಎ ಮೂವಿಂಗ್ ಬಾಡಿ ಏನಾಗುತ್ತೆ ಡೆಫಿನೆಟ್ಲಿ ಸ್ಪೀಡ್ ಇನ್ಕ್ರೀಸಸ್ ಅದೇ ನೀವು ಅಪೋಸಿಟ್ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಸ್ಪೀಡ್ ಡಿಕ್ರೀಸಸ್ ಅರ್ಥ ಆಗ್ತಿದಾ ಇವಾಗ ನನ್ನ ಕಂಡೀಷನ್ ಪ್ರಕಾರ ಇವಾಗ ಈ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದ್ದೀನಿ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ಇವಾಗ ಮೋಷನ್ ಆಫ್ ಎ ಬಾಡಿ ಈ ಪಾತಲ್ಲಿದೆ ಡೈರೆಕ್ಷನ್ ಆಫ್ ಫೋರ್ಸ್ ಇದೇ ಪಾತಲ್ಲಿದೆ ಅಂದರೆ ಸ್ಪೀಡ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ರೈಟ್
ಸೊ ಬೈ ಅಪ್ಲೈಯಿಂಗ್ ಎ ಫೋರ್ಸ್, ಆಫ್ಟರ್ ಅಪ್ಲೈಯಿಂಗ್ ಎ ಫೋರ್ಸ್ ಅಂತ ಬರೀತೀನಿ. ಓಕೆ, ಆಫ್ಟರ್ ಅಪ್ಲೈಯಿಂಗ್ ಎ ಫೋರ್ಸ್ ಏನಾಗುತ್ತೆ, ಡೆಫಿನೆಟ್ಲಿ ವೆಲಾಸಿಟಿ ಚೇಂಜ್ ಆಗುತ್ತೆ. ಯಾಕೆಂದರೆ ಸ್ಪೀಡ್ ಚೇಂಜ್ ಆದರೆ ವೆಲಾಸಿಟಿ ಚೇಂಜ್ ಆದಂಗೆ, ಅಥವಾ ಡೈರೆಕ್ಷನ್ ಚೇಂಜ್ ಆದ್ರೂ ವೆಲಾಸಿಟಿ ಚೇಂಜ್ ಆದಂಗೆ. ಬಟ್ ಇಲ್ಲಿ ಇನಿಷಿಯಲಿ ಐ ಹ್ಯಾವ್ ಕನ್ಸಿಡರ್ mu. ಓಕೆ, ಸೊ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಅಲ್ವಾ. ಸೊ ಅದರಿಂದ ಇನಿಷಿಯಲಿ PI ಅಂತ ತೊಗೊಂಡಿದ್ದೀನಿ. ಇಲ್ಲಿ ಆಫ್ಟರ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಏನಾಗುತ್ತೆ, ಫೈನಲ್ ಅಂತ ತೊಗೋತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ, ಮಾಸ್ ರಿಮೈನ್ ಸೇಮ್, ಮಾಸ್ ಆಫ್ ದ ಬಾಡಿ ಚೇಂಜ್ ಆಗಲ್ಲ. ಯಾಕೆಂದರೆ ನಾವು ನೋಟಲ್ಲಿ ಓದಿದ್ದೀವಿ ಫಸ್ಟ್ ಲೆಕ್ಚರಲ್ಲಿ. ಓಕೆ, ಫಸ್ಟ್ ಲೆಕ್ಚರ್ ಆಫ್ ದ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಏನು ಹೇಳ್ತಾನೆ ಅಂದರೆ, ಫೋರ್ಸ್ ಡಸ್ ನಾಟ್ ಚೇಂಜ್ ಮಾಸ್ ಆಫ್ ದ ಬಾಡಿ ವೇರ್ ಇಟ್ ಈಸ್ ಅಪ್ಲೈಡ್ ಅಂತ. ಯಾವ ಬಾಡಿ ಮೇಲೆ ಈ ಫೋರ್ಸ್ ಆಕ್ಟ್ ಆಗುತ್ತಲ್ಲ, ಆ ಫೋರ್ಸ್ ಮಾಸ್ ಆಫ್ ದ ಬಾಡಿನ ಚೇಂಜ್ ಮಾಡಲ್ಲ ಅಂತ ಹೇಳ್ತೇವೆ. ಓಕೆ, ಆ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದರಿಂದ ಮಾಸ್ ರಿಮೈನ್ ಸೇಮ್, ವೆಲಾಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಇನ್ಕ್ರೀಸ್ ಆಗಿರೋ ವೆಲಾಸಿಟಿನ V ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದೇರ್ ಫೋರ್ ಫೈನಲ್ ವೆಲಾಸಿಟಿ, V ಮೀನ್ಸ್ ಫೈನಲ್ ವೆಲಾಸಿಟಿ. ಗಾಟ್ ಇಟ್? ಓಕೆ, ಸೊ ಇಲ್ಲಿ ನಮಗೆ ಬೇಕಾಗಿರೋದು ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಯಾವುದು? ಚೇಂಜ್ ಇನ್ ಮೊಮೆಂಟಮ್ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಚೇಂಜ್ ಇನ್ ಮೊಮೆಂಟಮ್, ಚೇಂಜ್ ಇನ್ ಮೊಮೆಂಟಮ್. ಈ ಚೇಂಜ್ ಇನ್ ಮೊಮೆಂಟಮ್ನ ಡೆಲ್ಟಾ P ಅಂತ ಕರಿತೀವಿ, ಅಥವಾ ಡೆಲ್ ಅಂತಲೂ ಕರಿಬೋದು. ಓಕೆ, ಚೇಂಜ್ ಇನ್ ಮೊಮೆಂಟಮ್ನ ಗ್ರೀನ್ ಬೇಡ, ಬೇರೆ ಕಲರ್ ಯೂಸ್ ಮಾಡೋಣ. ಚೇಂಜ್ ಇನ್ ಮೊಮೆಂಟಮ್ is given by delta P. ಈ ಡೆಲ್ಟಾ Pನ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಅಂತ ಬರಿಬೋದು. ಓಕೆ, ಮ್ಯಾಥಮೆಟಿಕಲಿ ನಾವು ಹೇಳ್ಬೋದು ಚೇಂಜ್ ಯಾವ ಥರ ಬರಿತೀವಿ ಅಂದರೆ ಫೈನಲ್ ಮೈನಸ್ ಇನಿಷಿಯಲ್ ಅಂತ ಬರಿತೀವಿ. ಸೊ ಇವಾಗ ಈ ಚೇಂಜ್ ಇನ್ ಮೊಮೆಂಟಮ್ ಈಸ್ ಗಿವೆನ್ ಬೈ mv ಮೈನಸ್ mu. ಸೊ ನಾನು ಎಮ್ನ ಕಾಮನ್ ಆಗಿ ಔಟ್ ತೊಗೊಂಡಾಗ, ಅಂದರೆ ಕಾಮನ್ ಸೈಡ್ ಎಮ್ ಕಾಮನ್ ಇದೆ ತಾನೆ, ಇವಾಗ ಏನು ಬರಿಬೋದು, ಬ್ರ್ಯಾಕೆಟ್ ಆಫ್ V ಮೈನಸ್ U. ಸೊ ದಿಸ್ ಈಸ್ ಚೇಂಜ್ ಇನ್ ಮೊಮೆಂಟಮ್. ಓಕೆ, ದಿಸ್ ಈಸ್ ಚೇಂಜ್ ಇನ್ ಮೊಮೆಂಟಮ್. ನನಗೆ ಬೇಕಾಗಿರೋದು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇದನ್ನು ಯಾವ ಥರ ಬರಿಬೋದು ಅಂತಂದರೆ, ಚೇಂಜ್ ಇನ್ ಮೊಮೆಂಟಮ್ ಡಿವೈಡೆಡ್ ಬೈ ಟೈಮ್. ಓಕೆ, ಡಿವೈಡೆಡ್ ಬೈ ಟೈಮ್. ಈ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ನೇ ನಾವು ಈ ಥರ ಬರಿಬೋದು. ಯಾವುದು? mv ಮೈನಸ್ u ಡಿವೈಡೆಡ್ ಬೈ t. ಓಕೆ, ಇದನ್ನು ನಾವು ಡೆಲ್ಟಾ P ಡಿವೈಡೆಡ್ ಬೈ t. ಓಕೆ, ಡಿವೈಡೆಡ್ ಬೈ t. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಓಕೆ, ಸೊ ಇಲ್ಲಿ ಫಸ್ಟ್ ಲೀನಿಯರ್ ಮೊಮೆಂಟಮ್ ಅಂದರೆ ಏನು ತಿಳ್ಕೊಂಡ್ವಿ, ಆಮೇಲೆ ಚೇಂಜ್ ಇನ್ ಮೊಮೆಂಟಮ್ ತಿಳ್ಕೊಂಡ್ವಿ, ಆಮೇಲೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅನ್ನೋದು ತಿಳ್ಕೊಂಡ್ವಿ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಇಲ್ಲಿ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅಂತಂದರೆ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಪ್ಲೈಡ್ ಆನ್ ಇಟ್ ಅಂತ. ಅಂದರೆ ಯಾವುದೇ ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಆಗಿದ್ರೆ, ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಮೋಷನ್, ಆವಾಗ ಡೆಫಿನೆಟ್ಲಿ ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆದರೆ ಮೊಮೆಂಟಮ್ ಸಹಿತ ಚೇಂಜ್ ಆಗುತ್ತೆ. ಹೇಗೆ ಅಂತಂದರೆ,
ಇವಾಗ ಯಾವುದೋ ಒಂದು ಬಾಡಿ ವಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಯಾವುದೋ ಒಂದು ಬಾಡಿ ವೆಲಾಸಿಟಿ ವಿ ಅಲ್ಲಿ ಟ್ರಾವೆಲ್ ಆಗ್ತಿದೆ. ಓಕೆ, ಇವಾಗ ಏನಾಗುತ್ತೆ, ಫೋರ್ಸ್ ಅಪ್ಲೈ ಮಾಡಿದಾಗ, ಓಕೆ, ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ವಿ ಚೇಂಜಸ್ ಡೆಲ್ಟಾ ವಿ. ಓಕೆ, ಸೊ ಡೆಲ್ಟಾ ವಿ ಅಂದ ತಕ್ಷಣ ಏನಾಗುತ್ತೆ ನಿಮಗೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದರೆ, ಓಕೆ, ಮೊಮೆಂಟಮ್ ಚೇಂಜ್ ಆದಾಗ ಡೆಲ್ಟಾ ಪಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಅಂತಲೇ ಹೇಳ್ಬೋದು. ಸೊ ಯಾವಾಗ ಫೋರ್ಸ್ ಅಪ್ಲೈ ಆಗುತ್ತೆ ಚೇಂಜ್ ಇನ್ ಮೊಮೆಂಟಮ್ ಆಗುತ್ತೆ. ಓಕೆ, ನೀವು ನೋಡ್ಬೋದು ಇಲ್ಲಿ ಮತ್ತೊಂದು ಸತಿ ನೋಡ್ಕೊಳ್ಳಿ. ದಿಸ್ ಈಸ್ ಲೀನಿಯರ್ ಮೊಮೆಂಟಮ್. ಓಕೆ, P is equal to mv and some important points. So rate of change of momentum ಅಲ್ಲಿ ಈ ತರ ಬರಿಬಹುದು. ಓಕೆ, initial momentum and final momentum. Next, one second. So next, change in momentum ಈ ತರ ಬರಿಬಹುದು. ಓಕೆ, ಡೆಲ್ಟಾ ಪಿ ಈಕ್ವಲ್ ಟು ಎಮ್ ವಿ ಮೈನಸ್ ಯು ಅಂತಲೂ ಬರಿಬೋದು. ಅಥವಾ ಸಮ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಕೊಟ್ಟಿರ್ತಾರೆ, ಡೆಲ್ಟಾ ಪಿ ಈಕ್ವಲ್ಸ್ ಟು ಡೆಲ್ಟಾ ಎಮ್ ಯು ಅಂತಲೂ ಕೊಟ್ಟಿರ್ತಾರೆ. ಓಕೆ, ಸೊ ಇಟ್ ಈಸ್ ಒರಿಜಿನಲ್ ಫಾರ್ಮುಲಾ. ಓಕೆ, ದಿಸ್ ಇಸ್ ರಿಯಲ್ ಫಾರ್ಮುಲಾ. ಬಟ್ ನಮ್ಮ ಕೇಸಲ್ಲಿ ಏನಾಗುತ್ತೆ ಅಂದರೆ ಮಾಸ್ ಆಫ್ ದ ಬಾಡಿ ಚೇಂಜ್ ಆಗಲ್ಲ. ಓಕೆ, ಯಾವಾಗ ಸ್ಪೀಡ್ ಈಸ್ ಅಪ್ರಾಕ್ಸಿಮೇಟ್ಲಿ ಆರ್ ಲೆಸ್ ದೆನ್ 10⁻⁻8 ಆರ್ಡರ್, ಸಾರಿ -6 ಆರ್ಡರಲ್ಲಿದ್ದಾಗ, ಲೆಸ್ ದೆನ್ ಆರ್ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್ ಇದ್ದಾಗ ವೆಲಾಸಿಟಿ. ಸೊ ವೆಲಾಸಿಟಿ ಇಷ್ಟಿದ್ದಾಗ ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಈ ಆರ್ಡ್ಗಿಂತ ಮೇಲೆ ಹೋದರೆ 10⁻6ಗಿಂತ ಜಾಸ್ತಿ ಇದ್ರೆ, 10⁻6ಗಿಂತ ಜಾಸ್ತಿ ಇದ್ರೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 10⁻8 ಅಂತಂದರೆ ಸ್ಪೀಡ್ ಆಫ್ ಲೈಟ್ 3 × 10⁻8 ಅಲ್ವಾ ಸ್ಪೀಡ್ ಆಫ್ ಲೈಟ್. ಅದರ ಹತ್ತತ್ರ ಹೋದರೆ, ಆ ಆರ್ಡರಲ್ಲಿ ಹೋದರೆ ನಿಮ್ಗೆ ಏನಾಗುತ್ತೆ, ಮಾಸ್ ಚೇಂಜ್ ಆಗುತ್ತೆ. ಬಟ್ ನಮ್ಮ ರೆಗ್ಯುಲರ್ ಲೈಫಲ್ಲಿ ಆ ಸ್ಪೀಡಲ್ಲಿ ಹೋಗೋ ಆಬ್ಜೆಕ್ಟ್ ಯಾವುದಿಲ್ಲ. ಸೊ ಅದರಿಂದ ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಫೈನಲಿ ಯು ಕ್ಯಾನ್ ರೈಟ್ ಡೆಲ್ಟಾ ಪಿ ಈಕ್ವಲ್ಸ್ ಟು ಡೆಲ್ಟಾ ವಿ. ಇದನ್ನೇ ನಾವು ಎಮ್ ವಿ ಮೈನಸ್ ಯು ಅಂತಲೂ ಕರಿಬೋದು. ಓಕೆ, ಎರಡು ಸೇಮ್. ಓಕೆ, ನಾವು ಇಲ್ಲಿ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಸೊ ನಮಗೆ ಮೊಮೆಂಟಮ್ ಅಂದರೆ ಗೊತ್ತು. ಓಕೆ, ವಾಟ್ ಈಸ್ ದ ಫಾರ್ಮುಲಾ? ಪಿ ಈಕ್ವಲ್ಸ್ ಟು ಎಮ್ ಇಂಟು ವಿ. ಚೇಂಜ್ ಇನ್ ಮೊಮೆಂಟಮ್ ಸಹಿತ ಗೊತ್ತು. ವಾಟ್ ಈಸ್ ದ್ಯಾಟ್? ಡೆಲ್ಟಾ ಎಮ್ ಇಂಟು ವಿ. ಓಕೆ, ಆ್ಯಂಡ್ ದಿಸ್ ಒರಿಜಿನಲ್ ಒನ್. ರಿಯಾಲಿಟಿಯಲ್ಲಿ ಏನಾಗುತ್ತೆ, ಎಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಡೆಲ್ಟಾ ವಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಲ್ಲಿ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ, ದಟ್ ಈಸ್ ಗಿವೆನ್ ಬೈ ಎಮ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನ್ಯೂಟನ್ಸ್ ಲಾ ಆಫ್ ಮೋಷನಲ್ಲಿ ಇಲ್ಲಿ ಡೆರಿವೇಶನ್ ಪಾರ್ಟ್ ಇದೆ. ಸೊ ಇಲ್ಲಿ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಯಾಕೆಂದರೆ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಮೆಂಟಮ್. ಈ ಮೊಮೆಂಟಮ್ ಚೇಂಜ್ ಆಗಬೇಕಂದ್ರೆ ಫೋರ್ಸ್ ಬೇಕೇ ಬೇಕು. ಅದು ಯಾವ ಥರ ರಿಲೇಷನ್ ಇದೆ ಅಂದರೆ, ನೀನು ಫೋರ್ಸ್ ಇನ್ಕ್ರೀಸ್ ಮಾಡಿದ್ರೆ ಮೊಮೆಂಟಮ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ನೀವು ಫೋರ್ಸ್ನ ಇನ್ಕ್ರೀಸ್ ಮಾಡಿದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಮೋಷನ್. ಅಪೋಸಿಟ್ ಡೈರೆಕ್ಷನ್ ಆದರೆ ಸ್ಲೋ ಆಗುತ್ತೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಎ ಬಾಡಿ. ಸೊ ಅದರಿಂದ ಆಸ್ ಇಟ್ ಈಸ್ ದ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಸೊ in place of delta p divided by delta t, I can replace this f. So ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫರ್ದರ್ ಏನು ಸಿಗುತ್ತೆ, f ಈಕ್ವಲ್ಸ್ ಟು m delta v divided by delta t. ಓಕೆ, ಸೊ ದಿಸ್ ಈಸ್, ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, m ಇಂಟು ಎ. ಯಾಕೆಂದರೆ ಇಲ್ಲಿ ನೋಡಿ, ವಿ delta v divided by delta t in the nothing but v minus u divided by t. Rate of change of velocity is nothing but acceleration. So e dv divided by dt ಅನ್ನೋದು acceleration though. So finally you will be getting f equals to mass into acceleration.
ಮಾಸ್ ಇಂಟು ಆಕ್ಸಲರೇಷನ್. ಸೊ ಇದು ಇಫ್ ವೆಲಾಸಿಟಿ ಈಸ್ order of 10 power 6 meter per second, okay, then mass is constant. These are the condition, okay. First condition, second condition, illi velocity is much less than speed of light, okay, hage mass constant ಆಗಿರುತ್ತೆ. what if okay, what if v is equal to c andre speed of light. c ಅಂತಂದ್ರೆ ಸ್ಪೀಡ್ ಆಫ್ ಲೈಟ್, ಸ್ಪೀಡ್ ಆಫ್ ಲೈಟ್ ಎಷ್ಟಿದೆ ವ್ಯಾಲ್ಯೂ? 3 × 10⁸ ಮೀಟರ್ ಪರ್ ಸೆಕೆಂಡ್. ಈ ಆರ್ಡರ್ಲ್ಲಿ ಹೋದರೆ ಮಾಸ್ ಚೇಂಜಸ್, ಮಾಸ್ ಚೇಂಜಸ್. ಸೊ ಆ ಫಾರ್ಮುಲಾ ಏನಾಗುತ್ತೆ? ಜನರಲಿ ಡೆಲ್ಟಾ ಪಿ ಇಸ್ ಗಿವೆನ್ ಬೈ ಡೆಲ್ಟಾ ಎಮ್ ವಿ, ರೈಟ್? ಅದೇ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ ನ ಯಾವ ಥರ ಬರೀಬೋದು? ಡಿಫ್ರೆನ್ಸಿಯೇಷನ್, ಓಕೆ. ಇಲ್ಲೇನಾಗುತ್ತೆ? ಮಾಸ್ ಔಟ್ಸೈಡ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಪ್ಲಸ್ ವಿ ಡೆಲ್ಟಾ ಎಮ್ ಡಿವೈಡೆಡ್ ಬೈ ಡೆಲ್ಟಾ ಎಮ್ ಡಿವೈಡೆಡ್ ಬೈ ಡೆಲ್ಟಾ ಟಿ, ಓಕೆ. ಇದನ್ನೇ ಫೈನಲ್ ಆಗಿ ಎಫ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್, ಅದನ್ನು ಡೈರೆಕ್ಟಾಗಿ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿನ ಇಟ್ಕೊಳ್ಳೋಣ, ಪ್ಲಸ್ ವಿ ಡೆಲ್ಟಾ ಎಮ್ ಡಿವೈಡೆಡ್ ಬೈ ಡೆಲ್ಟಾ ಟಿ, ಓಕೆ. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಬಟ್ ನಿಮಗೆ ಬೇಕಾಗಿರೋದು ಇದು, ಓಕೆ. This is very, very important. Okay. This is very important. F is equal to MA is very important. ಇಲ್ಲಿ ನೀವು 11th ಅಲ್ಲಿ ಕಲಿತೀರಾ, ಓಕೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್, ದಿಸ್ ಇಸ್ ರಿಕ್ವೈರ್ಡ್. ಸೊ ಇದಕ್ಕೆ ಏನು ಕಂಡೀಷನ್ ಅಂತಂದರೆ ಕಂಡೀಷನ್ಸ್, ಓಕೆ. ಸ್ಪೀಡು ಲೆಸ್ ಆಗಿರಬೇಕು. It is 10⁶ and less than this 10⁶ meter per second, and ಈ ಥರ ಕೇಸ್ ಇದ್ದಾಗ ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಇವಾಗ ವಿ ಈಕ್ವಲ್ಸ್ ಟು, ನಿಮಗೆ ಇದರಲ್ಲಿ ಮಾರ್ಕ್ ಮಾಡ್ತೀನಿ, ದಿಸ್ ಈಸ್ ಎಕ್ಸ್ಟೆಂಡೆಡ್ ವರ್ಷನ್, ಓಕೆ. ಇದು ಬೇಕಾಗಿಲ್ಲ ನಿಮಗೆ, ಓಕೆ. ನಾವು ನೆಕ್ಸ್ಟ್ ಒನ್. ಸೊ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಆರಾಮ್ಸೆ ನೀವು ಬರೀತೀರಾ, ಓಕೆ. ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್. ಸಮ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಈ ಥರನೂ ಕೊಟ್ಟಿರ್ತಾರೆ, ಅದು ಸಹಿತ ಕರೆಕ್ಟ್. ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್, ಈ ಥರನೂ ಇರುತ್ತೆ. ಇಲ್ಲಿದೆಯಲ್ಲ, ಇದು ಪ್ರಪೋರ್ಷನಲ್ ಕಾನ್ಸ್ಟೆಂಟ್, ಓಕೆ. ಪ್ರಪೋರ್ಷನಲಿಟಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್, ಆಲ್ಫಾ, ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈ ಸ್ಟೇಟ್ಮೆಂಟ್ ನಾನು ನೆನ್ಪಿಟ್ಕೊಳ್ಳಿ, ಓಕೆ. ಈ ಮ್ಯಾಥಮೆಟಿಕಲ್ ಫಾರ್ಮುಲಾ ಅದನ್ನು ನೋಡಿಕೊಂಡು ಸ್ಟೇಟ್ಮೆಂಟ್ ಬರಿಬೋದು. ಅಕಾರ್ಡಿಂಗ್ ಟು ನ್ಯೂಟನ್ಸ್ second law of motion, the rate of change of momentum is directly proportional to the force applied on it. ನೋಡಿ, ನಿಮಗೆ ಸ್ಟೇಟ್ಮೆಂಟ್ 3 ಲೈನ್ಸ್ ಕಾಣಿಸ್ಬೋದು, ಬಟ್ ನಿಮಗೆ ಈ ಮ್ಯಾಥಮೆಟಿಕಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು.
ಈ ಮ್ಯಾಥಮೆಟಿಕಲ್ ಫಾರ್ಮುಲಾ. ಓಕೆ, ಈ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಥವಾ ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಯಾವ ಥರ ಪ್ರಪೋರ್ಷನಲ್? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಪ್ಲೈಡ್ ಆನ್ ಇಟ್. ಇಷ್ಟೇ. ಓಕೆ, ನಾವು ನ್ಯೂಟನ್ಸ್ ಸೆಕೆಂಡ್ ಲಾ ಕಂಡೀಷನ್ಸ್ ಇದೆ, 2 ಕಂಡೀಷನ್ಸ್. ಓಕೆ, ವೆನ್ ವೆಲಾಸಿಟೀಸ್ ಆರ್ ಮಚ್ ಸ್ಮಾಲರ್ ದ್ಯಾನ್ ವೆಲಾಸಿಟಿ ಆಫ್ ಲೈಟ್. ಇದನ್ನೇ ನಾವು ಈ ಥರ ಬರೀತಾ ಇದ್ದೀವಿ. ಇದನ್ನೇ ನಾವು ವಿ ಮಚ್ ಲೆಸ್ ದ್ಯಾನ್ ಸಿ ಅಂತ, ವೇರ್ ಸಿ ಈಸ್ 3 × 10⁸ meter per second. That is speed of light. ಸಿ ಅಂತಂದರೆ ಸ್ಪೀಡ್ ಆಫ್ ಲೈಟ್. ವಿ ಅಂತಂದರೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಇರುತ್ತೆ, ವಿ ಸಹಿತ ಬರೀತಿದ್ದೀನಿ. ಸ್ಪೀಡ್ ಆಫ್ an object. Speed of an object. Okay, next one. When mass remains constant. When mass remains constant. Okay, so this is 2 very important conditions. Okay, very important conditions. ವೆರಿ ಇಂಪಾರ್ಟೆಂಟ್ ಕಂಡೀಷನ್. ನಾವು ಸ್ವಲ್ಪ ಟೈಮಲ್ಲಿ ಕೆಲವು ಸತಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಡಿರೈವ್ ಫಸ್ಟ್ ಲಾ ಆಫ್ ಮೋಷನ್. ಅದೇ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ನ ಡಿರೈವ್ ಮಾಡಿ ಯೂಸಿಂಗ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂತ ಹೇಳ್ತಾರೆ. ಈ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಟ್ಕೊಂಡು ನೀವು ಫಸ್ಟ್ ಲಾ ಡಿರೈವ್ ಮಾಡಿ ಅಂತ ಹೇಳ್ತಾರೆ. ಯಾವ ಥರ? ಈಸಿ ನೋಡಿ. ನಿಮಗೆ ಫಾರ್ಮುಲಾ ಏನು? F = ma. ಫೈನಲ್ ಎಕ್ಸ್ಪ್ರೆಷನ್ ಫಾರ್ ಸೆಕೆಂಡ್. ಓಕೆ, ಇಲ್ಲಿ ಬರೀತೀನಿ. ಬೈ ಸೆಕೆಂಡ್ law of motion. By second law of motion, F is equals to A. Right? F equals to ma. ಈ ಎ ಅನ್ನೋದು ಆಕ್ಸಲರೇಷನ್. ಸಪೋಸ್ ಈ ಎನ ಈಕ್ವಲ್ಸ್ ಟು 0 ಮಾಡಿಬಿಟ್ರೆ ನಿಮಗೆ F = 0 ಅಂತ. ಏನಿದ್ರ ಅರ್ಥ? ಇವು ನೋಡಿ, ಈ ಆಕ್ಸಲರೇಷನ್ 0 ಯಾವಾಗ ಆಗುತ್ತೆ? ವೆನ್ ದೆರ್ ಈಸ್ ನೋ ಫೋರ್ಸ್. ಯಾವಾಗ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಲ್ಲ. ಸಪೋಸ್ ಒಂದು ಬಾಡಿ ರೆಸ್ಟಲ್ಲಿದೆ ಅಂದ್ಕೊಳ್ಳಿ, ಅದ್ರ ಮೇಲೆ ಯಾವುದೇ ಥರ ಫೋರ್ಸ್ ಆಕ್ಟ್ ಆಗಲ್ಲ, ಅದು ರೆಸ್ಟಲ್ಲೇ ಇರುತ್ತೆ. ಅದೇ ಯಾವುದೇ ಒಂದು ಬಾಡಿ ಮೋಷನಲ್ಲಿದೆ ಅಂದ್ಕೊಳ್ಳಿ, ಇಟ್ ವಿಲ್ ರಿಮೈನ್ ಇನ್ ದ ಸೇಮ್ ಸ್ಪೀಡ್ ವಿತ್ ಅ ಸೇಮ್ ಡೈರೆಕ್ಷನ್ ಅಲ್ವಾ? ಸೊ ಈ 2 ಕಂಡೀಷನ್ ಏನು ಇಂಡಿಕೇಟ್ ಮಾಡುತ್ತಂದರೆ ಫೋರ್ಸ್ ಆಕ್ಟ್ ಆಗ್ತಿಲ್ಲ ಅಂತ. ಈ 2 ಕೇಸಲ್ಲಿ ಈ ಫೋರ್ಸ್ ಆಕ್ಟ್ ಆಗಲಿಲ್ಲ ಅಂದರೆ ದೆರ್ ಈಸ್ ನೋ ಆಕ್ಸಲರೇಷನ್. ಇಫ್ ದೆರ್ ಈಸ್ ನೋ ಆಕ್ಸಲರೇಷನ್ ನಮಗೆ ಈ ಕಂಡೀಷನ್ ಸಿಗುತ್ತೆ. ಓಕೆ, ಸಿಂಪಲ್. ಸೊ ಆಕ್ಸಲರೇಷನ್ 0 ಅಂತಂದರೆ ಬಾಡಿ ಕ್ಯಾನ್ ಬಿ ಅಟ್ ರೆಸ್ಟ್ ಆರ್ ಎಲ್ಸ್ ದ ಬಾಡಿ ಕ್ಯಾನ್ ಬಿ ಇನ್ ಯೂನಿಫಾರ್ಮ್ ಮೋಷನ್ ಅಲ್ವಾ? ಸೊ ಇದೇ ಡಿರೈವಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಫ್ರಮ್ ಸೆಕೆಂಡ್ ಲಾ ಆಫ್ ಮೋಷನ್. ಗಾಟ್ ಇಟ್? ಇವಾಗ ಎ = 0 ಮಾಡಿದ್ರೆ ನಿಮಗೆ F = 0 ಅಂತ ಬರುತ್ತೆ. ಸೊ ಏನು ಇಂಡಿಕೇಟ್ ಮಾಡುತ್ತೆ? ಮತ್ತೊಂದು ಸತಿ ಹೇಳ್ತೀನಿ ಕೇಳಿ. F = 0 ಏನು ಇಂಡಿಕೇಟ್ ಮಾಡುತ್ತೆ? ದೆರ್ ಈಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗ್ತಿಲ್ಲ ಅಂತಂದರೆ ಏನರ್ಥ? ದ ಬಾಡಿ ಇಫ್ ಇಟ್ ಈಸ್ ಅಟ್ ರೆಸ್ಟ್ ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಇಫ್ ದ ಬಾಡಿ ಈಸ್ ಇನ್ ಮೋಷನ್ it will remain in the state of motion with the same speed, with the same direction, in a same direction ಅಂತನೂ ಹೇಳ್ಬೋದು. Got it? Okay, now Newton's second law of motion example ನೋಡಿ. Example first one. While catching the ball, the cricketer withdraws his hands along with the ball. ಇವಾಗ ನೋಡಿ, ಯಾವುದೇ ಇನ್ನು ಕ್ರಿಕೆಟ್ ನೋಡ್ತಿರ್ತೀರ, ಬಾಲ್ನ ತಗೋಬೇಕಂದ್ರೆ ಡೈರೆಕ್ಟ್ ಹಿಂಗೆ ಹಿಡ್ಕೊಳ್ಳಲ್ಲ, ಹಿಂಗೆ ಹಿಡಿದು ಹಿಂಗೆ ಮಾಡ್ತಾರೆ ಅಲ್ವಾ? ಈ ಥರ ಮಾಡ್ತಾರೆ. ಯಾಕೆ ಅಂತಂದರೆ ಈ ಬಾಲ್ ಸಡನ್ನಾಗಿ ಕೈ ಮೇಲೆ ಬಿದ್ದರೆ ನಾವೇನಾದರೂ ಹಿಂದೆ ತಗೊಳ್ಳಿಲ್ಲ ಅಂತಂದ್ರೆ ಫೋರ್ಸ್ ಏನಿರುತ್ತಲ್ಲ ಇದ್ರ ಮೇಲೆ ಜಾಸ್ತಿ ಎಫೆಕ್ಟ್ ತೋರಿಸುತ್ತೆ. ಅದೇ ನೀವು ಈ ಥರ ಕೆಳಗೆ ಮಾಡೋದ್ರಿಂದ ಟೈಮ್ ಇನ್ಕ್ರೀಸ್ ಆಗುತ್ತೆ. ಟೈಮ್ ಈಸ್ ಇನ್ಕ್ರೀಸಿಂಗ್ ಮೀನ್ಸ್ ಎ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಓಕೆ, dp / dt ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್. ಇಲ್ಲಿ ನೀವು ನೋಡ್ಬೋದು ನೀವು ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ. ರೈಟ್? ಇವಾಗ ಟಿ ಏನಾದರೂ ಇನ್ಕ್ರೀಸ್ ಆದರೆ, ಟೈಮ್ ಇನ್ಕ್ರೀಸ್ ಆದರೆ ಫೋರ್ಸ್ ಏನಾಗುತ್ತೆ?
ಕಮ್ಮಿ ಆಗುತ್ತೆ. ಸೊ ಇದ್ರ ಮೇಲೆ ಜಾಸ್ತಿ ಫೋರ್ಸ್ ಬೀಳಬಾರ್ದು ಅಂತೇಳಿ ನಾವು ಕೈನ ಈ ಥರ ಹಿಂದಕ್ಕೆ ಕೇಳ್ಕೊತೀವಿ. ಗಾಟ್ ಇಟ್? ದಟ್ ಈಸ್ ದ ಫಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಒನ್, ಅಥ್ಲೆಟ್ಸ್ ಆಫನ್ ಲ್ಯಾಂಡ್ಸ್ ಆನ್ ದ ಸ್ಯಾಂಡ್ ಆಫ್ ಫೋಮ್ ಆಫ್ಟರ್ ಟೇಕಿಂಗ್ ಎ ಹೈ ಜಂಪ್. ನೀವು ನೋಡಿ, ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಮಾಡೋರು ಫುಲ್ ಸ್ಪೀಡಾಗಿ ಬಂದು ಜಂಪ್ ಮಾಡ್ತಾರೆ. ಜಂಪ್ ಮಾಡಿಕೊಂಡು ನೀವು ನೋಡಿರ್ಬೋದು, ಆ ಜಂಪಿಂಗ್ ಪ್ಲೇಸ್ ಏನಿರುತ್ತಲ್ಲ, ಫೋಮ್ ಇರುತ್ತೆ, ಅಥವಾ ಯಾವುದಾದ್ರು ಮೆತ್ತಗಿರೋ ಒಂದು ಹಾಸಿಗೆ ಇಟ್ಟಿರ್ತಾರೆ, ಅಥವಾ ಮರಳು ಇಟ್ಟಿರ್ತಾರೆ. ಏನಾಗುತ್ತೆ ಅವಾಗ ನೀವು ಜಂಪ್ ಮಾಡಿದಾಗ ಸಡನ್ನಾಗಿ ನಿಮ್ಮ ಕಾಲು ನೀವು ನೆಲಕ್ಕೆ ಟಚ್ ಆದಾಗ ಅದು ಮರಳೊಳಗಡೆ ಹೋಗುತ್ತೆ. ಅಥವಾ ಸ್ಮೂತ್ ಬಟ್ಟೆ ಅಥವಾ ಫೋಮ್ ಇಟ್ಟರೆ ಏನಾಗುತ್ತೆ, ಅಲ್ಲಿ ನಿಮಗೆ ಈ ಕಾಂಟ್ಯಾಕ್ಟ್ ಆಗುತ್ತಲ್ಲ ಕಾಲು, ಅದು ನಿಧಾನವಾಗಿ ಒಳಗೆ ಹೋಗುತ್ತೆ ಫೋಮ್ ಇದ್ದರೆ. ಸೊ ನಿಧಾನವಾಗಿ ಹೋದಾಗ ಟೈಮ್ ಇನ್ಕ್ರೀಸ್ ಆಗುತ್ತೆ. ಟೈಮ್ ಇನ್ಕ್ರೀಸ್ ಆದಾಗ ಇಂಪ್ಯಾಕ್ಟ್ ಆಫ್ ಅ ಫೋರ್ಸ್ ಆನ್ ಯುವರ್ ಫೂಟ್ ಲೆಸ್ ಆಗುತ್ತೆ. ಓಕೆ, ಅದೇ ನೀವು ನಾರ್ಮಲ್ ಆಗಿ ಕಾಂಕ್ರೀಟ್ ರೋಡ್ ಇಟ್ಕೊಂಡ್ರೆ, ಕಾಂಕ್ರೀಟ್ ರೋಡ್ ಮೇಲೆ ಜಂಪ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಾಲು ತುಂಬ ನೋವು ಬರುತ್ತೆ. ಓಕೆನಾ? ಅದೇನು ಇಂಡಿಕೇಟ್ ಮಾಡ್ತಂದ್ರೆ, ಸಡನ್ನಾಗಿ ನೀವು ಜಂಪ್ ಮಾಡಿದಾಗ ಟೈಮ್ ಇಂಟರ್ವಲ್ಸ್ ತುಂಬ ಕಮ್ಮಿ ಇರುತ್ತೆ. ಅದು ಇಂಪಲ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ, ಬಟ್ ನಿಮಗೆ CBSE ಮತ್ತು ಸ್ಟೇಟ್ ಸಿಲೆಬಸ್ಗಿಲ್ಲ. ಓಕೆ, ಇಂಪಲ್ಸಿವ್ ಫೋರ್ಸ್ ಅಂತ ಕರೀತದೆ. ಲಾರ್ಜ್ ಫೋರ್ಸ್ ಆ್ಯಕ್ಟಿಂಗ್ ಇನ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂತ ಬರುತ್ತೆ, ಇಂಪಲ್ಸಿವ್ ಫೋರ್ಸ್ ಅಂತ. ಸೊ ಅಲ್ಲೇನಾಗುತ್ತೆ, ನೀವು ಸಡನ್ನಾಗಿ ಕಾಂಕ್ರೀಟ್ ರೋಡ್ ಮೇಲೆ ಬಿದ್ದಾಗ ಟೈಮ್ ಆಫ್ ಇಂಪ್ಯಾಕ್ಟ್ ವೆರಿ ಸ್ಮಾಲ್ ಇರುತ್ತೆ, ಅಂದರೆ ಫೋರ್ಸ್ ಲಾರ್ಜ್ ಆಗಿರುತ್ತೆ ಅಂತ ಅರ್ಥ. ಬಟ್ ಇಲ್ಲಿ ಫೋರ್ಸ್ ಮತ್ತು ಟೈಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲಿ ಟೈಮ್ ಏನಾದರೂ ಇನ್ಕ್ರೀಸ್ ಆದರೆ ಇಂಪ್ಯಾಕ್ಟ್ ಆಫ್ ಫೋರ್ಸ್ ಆನ್ ಅವರ್ ಫೂಟ್ ವಿಲ್ ಬಿ ರೆಡ್ಯೂಸ್ಡ್. ಅದಕ್ಕೆ ನಾವು ಮರಳು, ಫೋಮ್ ಅಥವಾ ಯಾವುದಾದ್ರೂ ಮೆತ್ತಗಿರೋ ಹಾಸಿಗೆ ಯೂಸ್ ಮಾಡ್ತೀವಿ. ಎಲ್ಲಿ? ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಮಾಡಬೇಕಾದ್ರೆ. ಗಾಟ್ ಇಟ್? ನಾವ್ ಲಾಸ್ಟ್ ಒನ್, ವೆನ್ ಎ ಗ್ಲಾಸ್ ವೆಸಲ್ಸ್ ಫಾಲ್ ಆನ್ ಎ ಹಾರ್ಡ್ ಫ್ಲೋರ್. ಓಕೆ, ಹಾರ್ಡ್ ಫ್ಲೋರ್, ದೇ ಬ್ರೇಕ್, ಬಟ್ ದೇ ಡು ನಾಟ್ ಬ್ರೇಕ್ ವೆನ್ ದೇ ಫಾಲ್ ಆನ್ ದ ಕಾರ್ಪೆಟ್ ಆರ್ ಸ್ಯಾಂಡ್. ಇಲ್ಲಿ ಫ್ಲೋರ್ನಲ್ಲಿ ಒಂದು ಗ್ಲಾಸ್ ತೊಗೊಳ್ಳಿ, ನಾರ್ಮಲ್ ಆಗಿ ಡ್ರಾಪ್ ಮಾಡ್ತಾ ಪಟ್ ಅಂತ ಒಡೆದೋಗ್ಬಿಡೋದ. ಅದೇ ನೀವು ಹಾಸಿಗೆ ಮೇಲೆ ಅಥವಾ ಮಳ್ಳಲ್ಲಿ ನೀವು ಬೀಳ್ಸಿ ನೋಡಿ, ಒಡೆದೋಗಲ್ಲ. ಯಾಕೆಂತಂದರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರುತ್ತಲ್ಲ, ಆ ಕಾಂಟ್ಯಾಕ್ಟ್ ಆದಾಗ ಅದು ಡೈರೆಕ್ಟಾಗಿ ಸ್ಟೇಟ್ ಆಫ್ ರೆಸ್ಟಿಗೆ ಬರಬೇಕಂದ್ರೆ ಟೇಕ್ಸ್ ಎ ಲಾಟ್ ಆಫ್ ಟೈಮ್. ಮೀನ್ಸ್ ಕಂಪೇರೇಟಿವ್ ಟು ದಟ್ ಈ ಫ್ಲೋರ್ ಇದೆಯಲ್ಲ, ಹಾರ್ಡ್ ಫ್ಲೋರಿಗೆ ಕಂಪೇರ್ ಮಾಡಿದ್ರೆ ಈ ಸ್ಯಾಂಡ್ ಫ್ಲೋರಲ್ಲಿ ಸ್ವಲ್ಪ ಟೈಮ್ ಇನ್ಕ್ರೀಸ್ ಆಗುತ್ತೆ. ಟೈಮ್ ಇನ್ಕ್ರೀಸ್ ಆದಾಗ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಇಂಪ್ಯಾಕ್ಟ್ ಕಮ್ಮಿ ಆದರೆ ಫೋರ್ಸ್ ಕಮ್ಮಿ ಅಂತಾನೆ. ಸೊ ಫೋರ್ಸ್ ಕಮ್ಮಿ ಬಿದ್ದರೆ ಅದು ಒಡೆದೋಗಲ್ಲ. ಗಾಟ್ ಇಟ್? ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ನ್ಯೂಟನ್ಸ್ ಸೆಕೆಂಡ್ ಲಾ. ಸೊ ಈ ಕ್ಲಾಸಲ್ಲಿ ನಾವೇನು ಓದಿದ್ವಿ? ಡೆಫಿನೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಓಕೆ, SI ಯೂನಿಟ್, CJS ಯೂನಿಟ್, ಮ್ಯಾಥಮೆಟಿಕಲ್ ಫಾರ್ಮುಲಾ, ವೆಕ್ಟರ್ ಕ್ವಾಂಟಿಟಿನ ಸ್ಕೇಲರ್ ಕ್ವಾಂಟಿಟಿ ಅಂತ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಓದಿದ್ವಿ. ಈ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟ್ನ ಯೂಸ್ ಮಾಡಿಕೊಂಡು ನಾವು ನ್ಯೂಟನ್ ಸೆಕೆಂಡ್ ಲಾ ಯಾವ ಥರ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ದೀವಿ. ಓಕೆ, ಸೊ ಇಷ್ಟೆಲ್ಲ ಇವತ್ತಿನ ಸೆಷನ್ನ ಹೈಲೈಟ್ಸ್. ಓಕೆ, ಸೊ ಮತ್ತೆ ನಿಮಗೆ ಹೋಮ್ವರ್ಕ್ ಕ್ವಶನ್ ನೋಡೋಣ. ಡಿಫೈನ್ ಲೀನಿಯರ್ ಮೊಮೆಂಟ್. ಈ ಲೀನಿಯರ್ ಮೊಮೆಂಟ್ನ ಡಿಫೈನ್ ಮಾಡ್ಕೊಳ್ಳಿ. ಓಕೆ, ಲೀನಿಯರ್ ಮೊಮೆಂಟ್, ಡಿಫೈನ್ ಲೀನಿಯರ್ ಮೊಮೆಂಟ್ ಆ್ಯಂಡ್ ಸ್ಟೇಟ್ ಇಟ್ಸ್ SI ಯೂನಿಟ್ಸ್. ಓಕೆ, ನೆಕ್ಸ್ಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಓಕೆ, ಸ್ಟೇಟ್ಮೆಂಟ್ ಕೊಡಬೇಕು. ನೆಕ್ಸ್ಟ್ ಒನ್, ಅಂಡರ್ ವಾಟ್ ಕಂಡೀಷನ್ಸ್ ಡಸ್ F equals to MA holds? ಅದೇ V is less than C. ನೆಕ್ಸ್ಟ್ ಒನ್, ಮಾಸ್ ಶುಡ್ ಬಿ ಕಾನ್ಸ್ಟೆಂಟ್. ಆ ಟೈಮಲ್ಲಿ ಮಾತ್ರ ನಿಮಗೆ ಈ ರಿಲೇಷನ್ ವ್ಯಾಲಿಡ್ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಒರಿಜಿನಲ್ ಫಾರ್ಮುಲಾ ಏನಿದೆಯಲ್ಲ, ಒರಿಜಿನಲ್ ಫಾರ್ಮುಲಾ ಯಾವುದು? DP ಅಲ್ಲಿ ಬರೀತೀನಿ. ಇನ್ಸ್ಟೆಡ್ ಆಫ್ ಡೆಲ್ಟಾ I'll write it in terms of D. Okay, ಓಕೆ, MV ಅಂತ ಹಿಡ್ಕೊಂಡ್ರೆ ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ DP ಡಿವೈಡೆಡ್ ಬೈ DT ದ್ಯಾಟ್ ಈಕ್ವಲ್ಸ್ ಟು, ನೀವು ನಾರ್ಮಲ್ ಆಗಿ ಡಿಫ್ರೆನ್ಸಿಯೇಷನ್ ಆಫ್ 2 ಅಂದರೆ 2 ಟರ್ಮ್ಸ್ ಇದ್ದಾಗ MdV ಡಿವೈಡೆಡ್ ಬೈ DT ಒಂದು ಪ್ಲಸ್ V ಕಾಮನ್ ತೊಗೊಂಡು DM ಡಿವೈಡೆಡ್ ಬೈ DTನ ತೊಗೊಳ್ತೀರಾ. ಇಲ್ಲಿ ನೋಡಿ, ಸಪೋಸ್ ಆ ಎರಡು ಕಂಡೀಷನಲ್ಲಿ V ಶುಡ್ ಬಿ ಲೆಸ್ ದ್ಯಾನ್ C ಮತ್ತು ಮಾಸ್ ಇಸ್ ಕಾನ್ಸ್ಟೆಂಟ್ ಇದ್ದಾಗ ಏನಾಗುತ್ತೆ? ಮಾಸ್ ಕಾನ್ಸ್ಟೆಂಟ್ ಅಂದರೆ ಇದು 0 ಆಗುತ್ತೆ. ಸೊ ನಮಗೆ ಫೈನಲಿ ಸಿಗೋದು ಈ DP ಬೈ DTನ ಯಾವ ಥರ ಬರೀಬೋದು? F ಈಕ್ವಲ್ಸ್ ಟು M. ಈ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ A ಅಂತ ಕರಿಬೋದು. ಓಕೆ, ದೀಸ್ ಆರ್ ದ 2 ಕಂಡೀಷನ್ಸ್. ನಾವು ಗಿವ್ 2 ಎಕ್ಸಾಂಪಲ್ಸ್ ಫಾರ್ ನ್ಯೂಟನ್ಸ್ ಲಾ ಆಫ್ ಮೋಷನ್. 3 ಎಕ್ಸಾಂಪಲ್ಸ್ ಇದೆ, ಅದರಲ್ಲಿ 2 ಎಕ್ಸಾಂಪಲ್ಸ್ನ ಬರ್ಕೋಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.